ಶಿರಗಾವಿ ಗ್ರಾಮದ ಸಮಾಜ ಸೇವಕರಿಗೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ. ಚಿಕ್ಕೋಡಿ ತಾಲೂಕಿನ ಶಿರಗಾವಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶಿರಗಾವಿ ಗ್ರಾಮದ ಸಮಾಜ ಸೇವಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬೆಳಗಾವಿ ನಗರದ ಶ್ರೇಷ್ಠ ನ್ಯಾಯವಾದಿಗಳಾದ ಮಂಜುನಾಥ್ ಜಿಎಲ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಬಾಳಾಸಾಹೇಬ್ ಉದ್ಗಟ್ಟಿ ಮಾತನಾಡಿ, ಮಂಜುನಾಥ್ ಜಿಎಲ್ ಅವರು ನಮ್ಮ ಗ್ರಾಮದ ಶ್ರೀ ಬಸವೇಶ್ವರ ದೇವರ ಮೇಲೆ ಅಪಾರ ನಂಬಿಕೆ ಹೊಂದಿದ್ದು, ಶ್ರೀ ಬಸವೇಶ್ವರ ದೇವಸ್ಥಾನದ ಅನ್ನಪ್ರಸಾದ ಯೋಜನೆಗೆ ರೂಪಾಯಿ 11,000 ದೇಣಿಗೆ ನೀಡಿ ಒಟ್ಟು ಸದಸ್ಯತ್ವ ಪಡೆದಿರುತ್ತಾರೆ. ಈ ಸೇವೆಗಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು. ಜಗತ್ತಿನ ಹಿರಿಯನ್ನ ಭಾರತ ದೇಶದ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ದಾಮೋಜಿ ಮೋದಿಜಿ ಅವರ 75ನೇ ವರ್ಷದ ಹುಟ್ಟುಹಬ್ಬ ಮತ್ತು ಹುಬ್ಬಳ್ಳಿಯ ಕಾಯಕ್ಕೆ ಹೋಗಿ ಸಮಾಜ ಸೇವಕರು ಸಾವಿರಾರು ಮಂದಿಗೆ ಅನ್ನ ಕೊಡುತ್ತಿರುವ ದಾನಿಗಳಾದಂಥ ಸನ್ಮಾನ್ಯ ಶ್ರೀ ವಿಜಯಣ್ಣ ಶಂಕೇಶ್ವರಿ ಅವರ 75ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಬೆಳಗಾವಿ ನಗರದಲ್ಲಿ ಶ್ರೀಮತಿ ರತ್ನಾಬಾಯಿ ಕಲ್ಲಪ್ಪ ಉದ್ಗಟ್ಟಿ ಸಾಮಾಜಿಕ ಪ್ರತಿಷ್ಠಾನ ಮತ್ತು ಕಿಂಗ್ ಐಸ್ ಕ್ರೀಮ್ ಮಾಲೀಕರು ನಾವು ಸಂಯುಕ್ತ ಆಶ್ರಯದಲ್ಲಿ 25ನೇ ತಾರೀಕು ಒಂದು 75 ಮಂದಿಗೆ ಸಮಾಜ ಸೇವಕರಿಗೆ ಸನ್ಮಾನ ಮಾಡುವ ಮೂಲಕ 75 ಕಿಲೋ ಉಂಡಿ ಹಚ್ಚಿದ್ದು, 75 ಬಡ ಹೆಣ್ಣು ಮಕ್ಕಳಿಗೆ ವಸ್ತ್ರ ಕೊಡಿದ್ದೇವೆ, 75 ಉಡಿ ತುಂಬು ಕಾರ್ಯಕ್ರಮ ಇಟ್ಟಿದ್ದೇವೆ. ಒಂದು 350 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೆ. ಒಂದು 250 ಮಂದಿ ಬಂದರು. ನನಗೆ ಯಾರು ಬೇಕಾಗಿರೋ ಅವರ ಬಂದಿಲ್ಲ. ಅದಕ್ಕೆ ಸ್ವಲ್ಪ ನನಗೆ ದುಃಖ ಆಗಿದೆ. ಅದು 100 ಮಂದಿ ಅಡಿಗೆ ಹೋಗಿ ಉಳಿಲಿ. ನಾವು ಅನಾಥ ಮಕ್ಕಳಿಗೆ ಕೊಟ್ಟು ಮಾತು ಬೇರೆ, ಹಿತ್ಲಿಗಳ ಮದ್ದಲ್ಲ ಅಂತಾರೆ. ಆ ಟೈಪ್ ನನ್ನ ಲೈಫ್ ಆಗಿದೆ. ಅದನ್ನು ಊರಿನ ಭಾಳ ಬೆಲೆ ಕೊಡ್ತೇನೆ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದನ್ನ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಶ್ರೀರಾಮ ಬಸವಣ್ಣ ಗುಡಿಯಾಗಿ ಬಂದು ಇವತ್ತು ನಮ್ಮ ಶಿವಮೊಗ್ಗದಿಂದ ಮಂಜುನಾಥ್ ಅಂತ ಬಂದಾಗ, ನಮ್ಮ ಊರಿಗೆ ಫಸ್ಟಿಗೆ ಬಂದಾಗ ಅವ್ರಿಗೊಂದು ಭಾಳ ಶಕ್ತಿ ಅನ್ನಿಸ್ತು ನಮ್ಮ ಬಸವಂತ. ಅವಾಗ 11,000 ರೂಪಾಯಿ ಅನ್ನಪ್ರಸಾದ ಮಾಡಿದ್ರು. ಇವತ್ತು ಅನ್ನಪ್ರಸಾದ ಮಾಡಿದ್ದೇವೆ. ಅವರು ಆ ದಿವಸ ಭಾಳ ಕೇಸ್ ಇದ್ದು ಅನ್ನೋ ಸಾಹೇಬ್ರಿಗೆ ಬಂದಿಲ್ಲ. ಇವತ್ತು ಅವ್ರು ಶ್ರೀರಾಮದಲ್ಲಿ ನಾವು ಸನ್ಮಾನ ಇಟ್ಕೊಂಡೇವೆ ಅವರಿಗೆ. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಾಳಾಸಾಹೇಬ್ ತೊಡ್ಕರ್ ಅವರು ಅವ್ರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದೇವೆ. ಮತ್ತು ಮಾಜಿ ಗ್ರಾಮ ಪಂಚಾಯತ್ ಈಗಿನ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಬಸ್ಸು ಮಗ್ದುಮ್ ಅವರಿಗೆ ಅವ್ರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದೇವೆ. ಬೆಳಗಾವದ ಸಮಾಜ ಸೇವಕರು ದಾನಿಗಳಾದಂಥ ವಿಶೇಷವಾಗಿ ನಮ್ಮ ತಾಯಿ ಫಂಕ್ಷನ್ಗೆ 5 ವರ್ಷ ಆಯಿತು. ತನು ಮನ ಧನದಿಂದ ನಮ್ಮ ಪೌಂಜರ್ ಹೆಲ್ಪ್ ಮಾಡ್ತಾರೆ ನನಗೆ. ಅವ್ರಿಗೊಂದು ಪ್ರಶಸ್ತಿ ಕೊಟ್ಟಿದ್ದೀನಿ. ಅವ್ರಿಗೆ ಮಂದಿ ಬರಬೇಕಾಗಿತ್ತು, ಅವ್ರಿಗೇನೋ ಆರಾಮಿಲ್ಲಾಗಿತ್ತು. ಇವತ್ತು ನಾವು ಸಿಡಗಾಂವ್ ಮಾಡಿ ಗಿಡಗಾಂವ್ ನಾವು ಯಾವತ್ತಿಗೂ ಮರೆಯೋಂಗಿಲ್ಲ. ಯಾಕಂದ್ರೆ ನಾವು ಸಣ್ಣಾಗಿರ್ತಂದ್ರೆ ನಾವೆಲ್ಲರೂ ಆಡಿ ಬೆಳೆಸಿದಂಥ ಹುಡುಗರಿವಲ್ಲ. ನಾವೆಷ್ಟು ಮುಂದೆ ಹೋದ್ರಿ ಅವ್ರ ಆಶೀರ್ವಾದ ನನಗೆ ಐತಿ. ನನಗೆ ಹೆಚ್ಚಿನ ಸಿಡಗಾಂವ್ ಬಸವಣ್ಣ ಭಾಳ ಹೆಸರವರಿ. ಶ್ರೀರಾಮ ಬಸವಣ್ಣ ನಮ್ಮ ಕವಿಮಠ ಅರ್ಜಂದ. ಅದಕ್ಕೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಇವೆಲ್ಲ ಸಮಾಜ ಸೇವೆ ಮಾಡ್ಕೊಂಡು ಬಂದಾಗ ಎಲ್ಲರೂ ಅದಕ್ಕೆ ಇವರಿಗೆ ಬಸ್ಸು ಅವರಿಗೆ ಕೃಷಿ ರತ್ನ ಕೊಟ್ಟಿದ್ದೇವೆ, ಬಾಳವರಿಗೆ ಉದ್ಯೋಗ ರತ್ನ, ಇದಕ್ಕೆ ಸಾಮಾಜಿಕ ಸೇವಾ ರತ್ನ, ನಮ್ಮ ವಕೀಲರಿಗೆ ನ್ಯಾಯ ರತ್ನ ಕೊಟ್ಟಿದ್ದೀವಿ. ನಾವು ಏನು ವಿಶೇಷವಾಗಿ ಹೇಳ್ತೀವಿ ಅಂದರೆ, ಪ್ರತಿಯೊಂದು ಊರಾಗ ದಯಮಾಡಿ ನಾವು ಯುವಕರೆಲ್ಲ ಚೇಂಜ್ ಆಗಬೇಕು. ನಾವು ಹುಟ್ಟು ಹಬ್ಬವನ್ನು ಗೋವಾಕ್ಕೆ ಹೋಗಿ ಎಂಜಾಯ್ ಮಾಡೋದಕ್ಕೆ ಅನಾಥ ಮಕ್ಕಳಿಗೆ ಅನ್ನದಾನಕ್ಕೆ ರೊಕ್ಕ ಕೊಡಬೇಕು, ತಾಯಿ ತಂದೆ ಪಾದ ಪೂಜೆ ಮಾಡಬೇಕು, ಗುಡಿ ಒಳಗೆ ಒಂದು 10,000 5,000 ಕೊಟ್ಟು ಅನ್ನಪ್ರಸಾದ ರೊಕ್ಕ ಕೊಡಬೇಕಂತ ಹೇಳಿ ಎಲ್ಲ ಯುವಕರಿಗೆ ನಾನು ಕೈ ಮುಗಿ ಕೇಳ್ತಾ ಇದ್ದೀನಿ. ಇನ್ನೊಂದು ಗಿಡಗಳು ಹಚ್ಚುವ ಮೂಲಕ ಹುಟ್ಟುಹಬ್ಬ ಮಾಡ್ಕೊಳ್ಳಿ, ಕೇಕ್ ಕಟ್ ಮಾಡಬೇಡ್ರಿ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಗಿಡ ಹಚ್ಚುವ ಮೂಲಕ ದೀಪ ಹಚ್ಚಬೇಡ್ರಿ, ದೀಪ ಹಚ್ಚುವ ಮೂಲಕ ಹುಟ್ಟುಹಬ್ಬ ಮಾಡಿಸು ಅಂತ ಹೇಳಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಅಮ್ಮ ಫೌಂಡೇಶನ್ ದಿಲ್ಲಿ ಅಟ್ಟ ಅಲ್ಲ, ಇವತ್ತು ಅಂತಾರಾಷ್ಟ್ರೀಯ ನಾವು ಅಮ್ಮ ಅವಾರ್ಡ್ನ ಬರ್ತಾ ಇದ್ದೇವೆ. ನಂದು 27 60 ವರ್ಷ ಐತಿ.
60 ಮಂದಿನ ಪ್ರಶಸ್ತಿ ಕಾರ್ಯಕ್ರಮ ತಲೆನೇ ಇದ್ದೀನಿ. ನನಗೆ ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ವಕೀಲರು ಪ್ರತಿ ವರ್ಷ 25,000 ರೂಪಾಯಿ ನಮ್ಗೆ ದಾನ ಮಾಡ್ತಾರೆ ನಮ್ಮ ತಾಯಿ ಫಂಕ್ಷನ್ ಅನ್ನೋದಕ್ಕೆ. ಹಂಗೆ ಭಾಳ ಜನ ಇದೆ. ಇವತ್ತು ಥೈಲ್ಯಾಂಡಿಗೆ ಸಾಕದು ಬಿ ಅದೇನು ಶಾಲಾ ಮಂದಿ ಕೆಲಸ ಬರುತ್ತೆ ಅವ್ರು ಕೊಡ್ತೇನೆ ಅಂದ. ಈಗ ಜನ ಮಂದಿ ಹೆಲ್ಪ್ ಮಾಡೋಕೆ ಈಗ ನಾವು ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ಹೇಳ್ತೀವಿ, ಪ್ರತಿಯೊಬ್ಬರಿಗೆ ದಾನ ಧರ್ಮ ಮಾಡಬೇಕು. ಹಣ ಇರ್ತಾವ್ರೆ, ಭಾಳ ಜನ ಹಣ ಇದೆ. ನಾಯಿ ಮಲ್ಯಾನ ಹಾಲು ಇದ್ದೆ ಆಗಕ್ಕೆ ಹೋಗಬೇಡಿ. ನಾಯಿ ಮಲ್ಯಾನ ಹಾಲು ಅದು ಯಾಕೆ ಯೂಸ್ ಇಲ್ಲ. ಹಣ ಸಿಕ್ಕಾಪಟ್ಟೆ ಹಣ ಇದೆ, ಎಲ್ಲ ಬಿಟ್ಟೋಗೋದೈತಿ. ಆಕಳ ಮಲ್ಯಾನ ಹಾಲಿಗಿದ್ದೆ ಸಮಸ್ಯೆ ಆಗಬೇಕು. ಒಂದು 100 ರೂಪಾಯಿ ನೀವು ದಾನ ಮಾಡಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಆಸ್ತಿ ಇದೆ, 5 ಕೋಟಿ 10 ಕೋಟಿ ದಾನ ಮಾಡಾಗಲ್ಲ. ನಾಯಿ ಮಲ್ಯಾನ ಹಾಲು ಇದ್ದಂಗಿರುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಕೈ ಮುಚ್ಚಿ ಕೇಳ್ತೀನಿ, ದಾನ ಧರ್ಮ ಮಾಡಿ. ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬೇಕಂದ್ರೆ ನಾವೆಲ್ಲ ದುಡ್ಕೋಬೇಕು. ಇನ್ನೊಂದು ವಿಶೇಷವಾಗಿ ನಾನು 15 ವರ್ಷ ಐತಿ ಈ ವ್ಯಕ್ತಿಗಳನ್ನ ಇನ್ನೂ ಪೂಜೆ ಮಾಡ್ತೇನೆ. ಯಾಕಂದ್ರೆ ಮೋದಿಜಿ, ಯೋಗಿಜಿ, ಭಾವೇಶ್ವರ ಧಾಮ ನಮ್ಮ ಹಿಂದೂ ದೇಶ ಆಗಲಿಕ್ಕೆ 20 ತಾಸು ಕೆಲಸ ಮಾಡಾಕಾರೆ. ಅವ್ರನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಇಟ್ಟಿದ್ದೀನಿ. 75ನೇ ವರ್ಷಕ್ಕೆ 50 ಫೋಟೋ ನಮ್ಮ ಮಂದಿ ಕೊಟ್ಟಿದ್ದೀವಿ. 74 ಮೇಲೆ 50 ಫೋಟೋ ಕೊಟ್ಟಿದ್ದೀನಿ. ಅದಕ್ಕೆ ದಯಮಾಡಿ ಇವತ್ತು ನಾನು ಈ ಪಕ್ಷ ಬಗ್ಗೆ ಹೇಳಂಗಿಲ್ಲ. ಕಾಂಗ್ರೆಸ್ನಲ್ಲಿ ಮನಮೋಹನ್ ಸಿಂಗ್ ಅಂತ ವ್ಯಕ್ತಿ ಸಿಗಂಗಿಲ್ಲ, ಅದು ಬೆಸ್ಟ್ ವ್ಯಕ್ತಿ. ನಮ್ಮ JDSನಲ್ಲಿ ನಮ್ಮ ಅಪ್ಪಾಜಿ ದೇವೇಗೌಡ 96ನೇ ವರ್ಷ ಹುಟ್ಟುಹಬ್ಬ ಮೇದಲ್ಲಿ ಹಾಸನದಾಗ ಮಾಡ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ನಾವು ಯಾವ ಪಕ್ಷ ಭೇದ ಜಾತಿ ಬಿಟ್ಟು ಎಲೆಕ್ಷನ್ಗೆ ಅಷ್ಟೇ ಎಲೆಕ್ಷನ್ ಮಾಡ್ಕೊಡಿ. ಎಲೆಕ್ಷನ್ ಬಿಟ್ಟು ನಾವು ಊರು ಡೆವಲಪ್ ಆಗುವಂಥ ಕಾರ್ಯಕ್ರಮ ಮಾಡಿರಿ, ಊರು ಸ್ವಚ್ಛತೆ ಕಾರ್ಯಕ್ರಮ ಮಾಡಿರಿ. ಆಲ್ಕೋಹಾಲ ಸಿಗರೇಟು ಅಂಥವೆಲ್ಲ ಬಂದ್ ಮಾಡಕ್ಕೆ ನಾವೆಲ್ಲ ಯುವಕರ ಕೈ ಜೋಡಿಸ್ಬೇಕಂತ ಹೇಳಿ ಶಿರಗಾಂವ್ ಗ್ರಾಮದ ನಮ್ಮೆಲ್ಲ ಅಭಿಮಾನಿ ಬಳಗಕ್ಕೆ 1 ಕೋಟಿ ಸಲ್ಲಿಸ್ತೀನಿ. ಭಗವಂತ ನಿಮಗೇನು ಒಂದು ಕನಸು, ನಿಮಗೇನು ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ನಿಮ್ದು ಏನು ಕನಸು ಇದೆಯಾ ನೆನಸಾಗಲಿ ಅಂತ ಹೇಳಿ ಶ್ರೀ ಬಸವೇಶ್ವರರಿಗೆ ಬೇಡಿಕೊಳ್ಳುತ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್. ಇನ್ನು ಇದೇ ಸಂದರ್ಭದಲ್ಲಿ ಶಿರಗಾವಿ ಗ್ರಾಮದ ಕೃಷಿ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡುತ್ತಿರುವ ರೈತರಾದ ಪ್ರಕಾಶ್ ಉದ್ಗಟ್ಟಿ, ಬಸವರಾಜ್ ಮಗ್ದುಮ್, ಭೀಮಾ ಉದ್ಗಟ್ಟಿ, ಬಾಳು ತೋಟ್ಕರ್ ಹಾಗೂ ಶಿವಾನಂದ್ ಪಾಟೀಲ್ ಅವರಿಗೆ ಮೋದಿಜಿ ಮತ್ತು ಸಂಕೇಶ್ವರ್ಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಬಾಳಾಸಾಹೇಬ್ ಉದ್ಗಟ್ಟಿಯವರು ವೀಳ್ಯದೆಲೆ ತೋಟ ಹಾಗೂ ನುಗ್ಗೆ ತೋಟಗಳಿಗೆ ಭೇಟಿ ನೀಡಿ ರೈತರಿಗೆ ಅಭಿನಂದನೆ ಸಲ್ಲಿಸಿ ರೈತರು ದೇಶದ ಬೆನ್ನೆಲುಬು ಎಂದು ಹೇಳಿ ರೈತರಿಗೆ ಶುಭ ಹಾರೈಸಿದರು. ನಮ್ಮ ಮನೆ ಹಿರಿಯನ್ನ ಹುಲಿ ಮಗ ಆಗಿ ನಮ್ಮನ್ನ ಹುಲಿ ಇದ್ದ, ಅದ ಮಗ ಹುಲಿಯಾಗಿ ಡಿಪ್ಲೊಮಾ ಅಗದಿ ಮುಗಿಸಿ ನೌಕರಿ ಮಾಡಿರಲ್ಲ. ನಮ್ಮನ್ನ ಭೀ ನೌಕರಿ ಮಾಡಿದ್ರು. ನಮ್ಮನ್ನ ನೌಕರಿ ಮಾಡಿದ್ರೆಲ್ಲ ಹಾಳಾಗ್ತಿತ್ತು. ನಮ್ಮ ಅನ್ನ ಏನು ಕಾಲ್ಕೊಂಡು ಹೆಂಗೈತಿ, ನಮ್ಮ ಪಪ್ಪುವೆ ನೌಕರಿ ಮಾಡಲ್ಲ. ಒಕ್ಕಲ್ತನ ಮಾಡಿ ಇವತ್ತು ನಾವು ಉದ್ಗಟ್ಟಿ ಮಂತ್ರಿನ ಹೆಸರು ತಂದ. 5 ಎಕರೆ ನುಗ್ಗಿಯಲ್ಲಿ 25 ಹೆಚ್ಚು ಮಂದಿಗೆ ಅನುದಾನ ಕೊಡಾಗಲ್ಲ. ನುಗ್ಗಿ 100 ರೂಪಾಯಿ ಕಿಲೋ ಮಾರ್ಕೆಟ್ ಹೋಗ್ತಾ ಇದೆ. ನಮ್ಮ ಅನ್ನ ಇಟ್ಟಂಥ ಹೆಜ್ಜೆಯಲ್ಲಿ ನಮ್ಮ ಪಪ್ಪು ಹೆಜ್ಜೆ ಇದ್ದಾರ. ಈಗ ನಮ್ಮ ಮನೆಯಲ್ಲಿ ನಮ್ಮ ಪಪ್ಪು ನಮ್ಮ ಬಸವನ ಹಿರಿಯ ಮನುಷ್ಯ ಅಂತ ಹೇಳಿ ಅವನಿಗೆ ಕೃಷ್ಣತ್ನ ಪ್ರಶಸ್ತಿ ಕೊಡೀನಿ. ನಮ್ಮ ಅನ್ನ ಇಲ್ಲದಕ್ಕೆ ನಮಗೆ ಭಾಳ ದುಃಖ ಆಗ್ತಾಯಿದೆ.
ನಮ್ಮ ಅನ್ನ ಕಳ್ಕೊಂಡು ನಾವು ಒಬ್ಬರ ಮೂರು ನಮ್ಮನೆ ಎಲ್ಲ ಭಾಳ ದುಃಖದಾಗಿದ್ದೀವಿ. ನಮ್ಮ ಅನ್ನ ಹುಟ್ಟಿ ಬರಲತ್ತೆ ಅಷ್ಟೊಂದು ಕೇಳ್ತಾ ಇದ್ದೀನಿ. ಪಂಚ್ ನ್ಯೂಸ್ಗಾಗಿ ಶಿರಗಾವಿಯಿಂದ ಕೃಷ್ಣ ಅರಗೆ.